ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನ ಪ್ರಮುಖವಾದಂತ ಏರಿಯಾಗಳಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರೋದು. ಎಂಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಈ ಒಂದು ಏರಿಯಾಗಳಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಕಾಣಸಿಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ LED ಸ್ಕ್ರೀನ್ಗಳನ್ನು ಅಳವಡಿಸಲಾಗಿತ್ತು. ಜೊತೆಗೆ ದೊಡ್ಡ ದೊಡ್ಡ ಪಬ್ಗಳು ಕೂಡ ಅಲ್ಲೇ ಇದ್ದಾವೆ. ಅಭಿಮಾನಿಗಳೆಲ್ಲ ಎಲ್ಲ ಕಡೆ ಕೂತು ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ಮಾತನಾಡೋದಕ್ಕೆ ಶ್ರೀನಿವಾಸ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್, ಹೇಳಿ, ಹೆಂಗಿದೆ ಜೋಶ್? ಸರ್, ನನ್ನ ಕರ್ನಾಟಕ, ನನ್ನ ವಿರಾಟ್, ನನ್ನ ಕನ್ನಡ. ನನಗೆ ಭಾರಿ ಸಂಭ್ರಮ, ಭಾರಿ ಖುಷಿ. 18 ವರ್ಷ ಬೇಕಾಯ್ತು ಈ ಕ್ಷಣಕ್ಕಾಗಿ. ನನಗೆ ತುಂಬಾ ಸಂತೋಷ ಸರ್. ಅದರಲ್ಲಿ ನನ್ನ ವಿರಾಟ್ ಅನ್ನು ನಾವು ಕಳ್ಕೊಳ್ಳಕ್ಕೆ ತುಂಬಾ ಸಂತೋಷ. ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆದ್ರೂ ನಮ್ಗೆ ಒಂದ್ಸರಿನಾದ್ರೂ ಕಪ್ ತಂದು ಕೊಟ್ರಲ್ಲ, ಅವ್ರು ಭಾವುಕರಾದ್ರು. ಎಸ್, ಹೌದು. ಅವ್ರು ಭಾವುಕರಾಗಿದ್ದ ಕ್ಷಣ ನೋಡಿ ನಮಗೂ ಕಣ್ಣಲ್ಲಿ ನೀರು ಬಂತು. ನನಗೆ ತುಂಬಾ ಸಂತೋಷ ಆಯ್ತು ಸರ್. ನಿಜ ನಿಜ. ಈ ಖುಷಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಖುಷಿ ಆಗ್ತಿದೆ. ನಿಜ, ಈ ಖುಷಿಯಲ್ಲಿ ನಾವ್ ಏನು ಮಾತಾಡಕ್ ಆಗ್ತಿಲ್ಲ. ಹ್ಯಾಟ್ಸ್ ಆಫ್ ವಿರಾಟ್ ಸರ್. ಎಸ್, ಟೆನ್ಷನ್ ಆಗ್ತಾ ಇತ್ತಾ ನಡುವೆ? ಅಯ್ಯೋ, ಟೆನ್ಷನ್ ಅಂತೀರಾ? ಸುಮ್ನೆ ಅದ್ರಲ್ಲಿ ನಾವು ಹೇಳ್ಬಾರ್ದು. ಯಾರಾದ್ರೂ BP ಪೇಷಂಟ್ ಇದ್ರೆ ಏನಾಗುತ್ತೋ ಏನೋ ಅನ್ನೋದು ಒಂದು ಯೋಚನೆ ಬರುತ್ತೆ. ಆಯ್ತಾ? ಐ ಹ್ಯಾಟ್ಸ್ ಆಫ್ ವಿರಾಟ್ ಅಂಡ್ RCB ಆಲ್ ಟೋಟಲ್ ಟೀಮ್. ಒಟ್ಟಾರೆ ನಮ್ಮ ಕನಸು ಇವತ್ತು ನನಸಾಯ್ತು ಶ್ರೀನಿವಾಸ್. ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀರಿ, ಗೊತ್ತಾಗ್ತಾ ಇದೆ ನಿಮ್ ಮಾತಲ್ಲೇ. ಬೆಂಗಳೂರಿನಾದ್ಯಂತ ಬಹಳಷ್ಟು ಸಂಭ್ರಮ ನಡೀತಾ ಇದೆ ಈಗ. ಹೌದು ಸರ್. ಹೆಂಗಿದೆ ಸೆಲೆಬ್ರೇಷನ್ ನಿಮ್ದು? ಸರ್, ನಾವೆಲ್ಲ ಫುಲ್ ಖುಷಿ, ಜೋಶಲ್ಲೇ ಇದೀವಿ. ನಮಗೆ ಇವತ್ತು ಅಲ್ಲ, ನಮಗೆ ಇವತ್ತೆಲ್ಲ ನಿದ್ದೆನೆ ಬರಲ್ಲ. ಸಾಧ್ಯನೇ ಇಲ್ಲ ಬಿಡಿ. ಹೌದು ಸರ್. ಧನ್ಯವಾದಗಳು ಸರ್. ಗ್ಯಾರಂಟಿ ನ್ಯೂಸ್ಗೆ ನನ್ನ ಕೃತಜ್ಞತೆಗಳು, ನನ್ನ ಕರೆ ಸ್ವೀಕರಿಸಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ಕರೆ ಮಾಡಿ ನಿಮ್ಮ ಸಂತೋಷವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸಿನು ಬೆಳಗಾವಿಯಿಂದ ಗಿರೀಶ್ ಕರೆ ಮಾಡಿದ್ದಾರೆ. ಗಿರೀಶ್, ಹಾಯ್, ಹೇಗಿದ್ದೀರಾ? ಏನ್ ಅನಿಸ್ತಾ ಇದೆ? ಸರ್, ಹೇಳಕ್ಕೆ ನನ್ನ ಹತ್ರ ಮಾತೇ ಬರ್ತಾ ಇಲ್ಲ ಸರ್. ನಿಜವಾಗ್ಲೂ ಹೇಳ್ತೀನಿ, ಇದು ಮರಲಾದಂತ ದಿನ. ಇಂಥ ದಿನ ಮುಂದೆ ನಮ್ಗೆ ಬರ್ಲಿ ಬಿಡ್ಲಿ. ಆದ್ರೆ ಇದು ನಮ್ಮ ಕೊಹ್ಲಿ ಅವರ ಕಣ್ಣೀರು ಇವತ್ತು ನಮಗೆ ಆನಂದ ಬಾಷ್ಪ ಏನಿದೆ ಅಲ್ಲ, ನಿಜವಾಗ್ಲೂ ನಮ್ಮ ಕರ್ನಾಟಕ ಒಂದು ಮಳೆ ಬಂದಂಗೆ. ನಿಜ. ಇದಂತ ಈ ಟೈಪ್ ನಮ್ಗೆ ಯಾವಾಗೂ ಇಂತ ಆನಂದ ನಮ್ಗ ಲೈಫ್ನಾಗ ಆಗಿಲ್ರಿ. ನಿಜವಾಗ್ಲೂ ಹೇಳ್ತೀವಿ, ಇಷ್ಟ ಆನಂದ ನಮಗ್ರಿ. ಅವ್ರ ಕಣ್ಣಾಗಿಂದ ಕಣ್ಣೀರ್ ಅಂದ್ರ ನಮ್ ಕಣ್ಣಾಗ ಕಣ್ಣೀರ್ ಬಂದೈತ್ರಿ. ನಿಜ ನಿಜ ಗಿರೀಶ್. ಅಷ್ಟು ನಮ್ಗ ಇಷ್ಟ ಇವತ್ತ ಆನಂದ ಬಂದೈತ್ರಿ ನಮ್ಗೆ ಲೈಫ್ನಾಗ್ರಿ. ನಾ ಎಷ್ಟ ಅಚೀವ್ಮೆಂಟ್ ಮಾಡೀನಿ, ನನಗೆ ಏನ್ ಅಚೀವ್ಮೆಂಟ್ ಅಲ್ರಿ, ಇವತ್ತು ಅಚೀವ್ಮೆಂಟ್ ನ ಫಸ್ಟ್ ನೋಡ್ರಿ ನನ್ನ ಲೈಫ್ನಾಗ. ಅಂದ್ರ ಇದು RCB ಫ್ಯಾನ್ ಅಂದ್ರೆ ಅಚೀವ್ಮೆಂಟ್ ಅಂದ್ರೆ ಇದ್ರಿ. ನಾವು ಇಷ್ಟು ವರ್ಷ ಕಾದಿವ್ರಿ, 18 ವರ್ಷ ಕಾದಿದಂದ್ರ ಅದ ಆ ಟೈಪ್ ಕಾದಿದ್ ಅಲ್ಲ ಬಿಡ್ರಿ. ಅದು ಈ ಟೈಪ್ ಲೈಫ್ನಾಗ ನನ್ ನಿಜವಾಗ್ಲೂ ಮಾತು ಬರಾತಿಲ್ರಿ. ಏನ್ ಮಾತಾಡ್ಬೇಕಂತ ನನಗ ನಿಜವಾಗ್ಲೂ ನೀವು ನನಗ ಇವತ್ತ ನಿಮ್ಮ TV ಚಾನೆಲ್ದವ್ರು ನನಗ ಮಾತಾಡಕ ಅವಶ್ಯಕ ಮಾಡ್ಕೊಟ್ರಿ. ಅದ್ರ ನಿಜವಾಗ್ಲೂ ಹೇಳತ್ತೀನಿ, ನನಗ್ ಮಾತಾ ಬರಾತಿಲ್ರಿ ಸರ್. ಈ ಕಾರ್ಯಕ್ರಮನೇ ನಿಮ್ಗೋಸ್ಕರ. ಯಾಕೆ ಅಂತ ಹೇಳಿದ್ರೆ RCB ಫ್ಯಾನ್ಸ್ 18 ವರ್ಷಗಳಿಂದ ಕಾಯ್ತಾ ಇದ್ವಿ ನಾವೆಲ್ಲ, ನಾವು ನೀವು ಎಲ್ಲ. ನಮ್ ಕರ್ನಾಟಕ ಸರ್, ನಮ್ಮ ಕನ್ನಡ, ನಮ್ಮ ಕರ್ನಾಟಕ, ನಮ್ಮ ಕರ್ನಾಟಕ, ಇದು ನಮ್ಮ ಕರ್ನಾಟಕದ ಏನ್ ಹೇಳಿ ನಿಜವಾಗ್ಲೂ ನನ್ ಮಾತೇ ಬರ್ತಾ ಇಲ್ಲ ಸರ್. ಎಸ್ ಎಂಜಾಯ್ ಮಾಡಿ ಗಿರೀಶ್. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಸಿನೋ ಯಲಹಂಕದಿಂದ ರಮಾಮಣಿ ಅವರು ಕರೆ ಮಾಡಿದ್ದಾರೆ. ರಮಾಮಣಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಖುಷಿ ಆಗ್ತಿದೆ, ಏನ್ ಹೇಳ್ತೀರಿ? ಈ ಸಂತೋಷಕ್ಕೆ ಪಾರವೇ ಇಲ್ಲ ಸರ್. ಏನು ಸಂತೋಷ ಸರ್, ಏನು 18 ವರ್ಷ ಕಾದುವಲ್ಲ ಸರ್. ಶಬರಿ ಕಾದಂಗೆ ಕಾದುವಲ್ಲ ಸರ್ ನಾವು.
ಏನು ವಿರಾಟ್ ಕೊಹ್ಲಿ ಏನು ಈ ಆಟ. ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸರ್ ನಾನು. ಅಯ್ಯೋ ಇವತ್ತು ಮಕ್ಕಳ ಹತ್ರ ಎಲ್ಲ ಪ್ರೇಯರ್ ಮಾಡ್ತೀವಿ ಎಲ್ಲ. ನಾವು ಎಷ್ಟು ಕಾದಿದ್ದೀವಿ ಈ ಕ್ಷಣಕ್ಕೆ. ಜೀವನ ನಿಜವಾಗ್ಲೂ ಸಾರ್ಥಕ ಆಗೋಯ್ತು. ನಮ್ಮ ಹೆಮ್ಮೆ, ನಮ್ಮ RCB, ನಮ್ಮ ಬೆಂಗಳೂರು. ನಮ್ಮ ಮಗಳು ಮಾತಾಡ್ತೀವಿ ನೋಡ್ರಿ. ಕೊಡಿ ಕೊಡಿ ಕೊಡಿ. ಹಾ ಸರ್, ಎಷ್ಟು ಖುಷಿ ಆಗ್ತಿದೆ ಮೇಡಮ್. ಹಾ, ಸಖತ್ತಾಗಿತ್ತು. 2018 ಇಂದ ನಂಟಿದು. ಸ್ಕೂಲ್ ಆಯ್ತು, ಕೆಲ್ಸ ಆಯ್ತು, ಮದ್ವೆ ಆಯ್ತು, ಮಕ್ಕಳಾಯ್ತು, ಇದೊಂದು ಆಗಿರ್ಲಿಲ್ಲ. ಇವತ್ತು ಇದೊಂದು ಆಗೋಯ್ತು. ನಿಜ ನಿಜ ನಿಜ. ಮ್ಯಾಜಿಕಲ್ ಮೂಮೆಂಟ್ ಅಂದ್ರೆ ಕೊಹ್ಲಿ ಅಂತ ದೊಡ್ಡ ಪ್ಲೇಯರ್, ಅವ್ರ ಕಣ್ಣಲ್ಲಿ ನೀರ್ ಬಂದಿದ್ದು, ಅವ್ರು ಬೆಂಗಳೂರಿಗೆ ಅಷ್ಟು ಕನೆಕ್ಟ್ ಆಗಿರೋದು. ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ ಕನ್ನಡಿಗರನ್ನ, ಕರ್ನಾಟಕ ತಂಡನ. ಹೌದು ಸರ್, ಹೌದು. ಅಂತ ವ್ಯಕ್ತಿ ಕಣ್ಣಲ್ಲಿ ನೀರ್ ಹಾಕೋದು ಅಂದ್ರೆ ಸುಲಭನಾ? ಒಂಥರ ಎಮೋಷನಲ್ ಮೂಮೆಂಟ್. ತುಂಬಾ ಚೆನ್ನಾಗಿದೆ. ಈಗ ನಾಳೆ ಕಪ್ಪೆತ್ಕೊಂಡು ಬ್ಯಾಂಗ್ಳೂರ್ಗೆ ಬರ್ತಾರೆ. ಸ್ಟೇಡಿಯಂ ಅಲ್ಲಿ ಹಬ್ಬ. ಸೆಲೆಬ್ರೇಷನ್ ಅಲ್ಲಿ ಎಲ್ಲರೂ ಸೇರ್ಬೇಕು. ರಜಾ ಕೊಡಕ್ಕೆ. ಹೌದು. ಹೆಂಗ್ ಅನಿಸ್ತಾ ಇತ್ತು ಮ್ಯಾಚ್? ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತಲ್ಲ? ಹೌದು, ಟೆನ್ಷನ್ ಇತ್ತು. ಇನ್ನೊಂದೇನ್ ಗೊತ್ತಾ, ನಾವು ಟಫ್ ಆಗಿ ಗೆದ್ರೇನೆ ಆ ಗೆಲುವಿಗೆ ಒಂದು ಅರ್ಥ. ಈಸಿ ನಮ್ಗೆ ಇಷ್ಟು ಖುಷಿ ಆಗ್ತಾ ಇರ್ಲಿಲ್ಲ. ಶ್ರೇಯಸ್ ಅಯ್ಯರ್ ಅವರು ಅಷ್ಟೇ ಕಾಮ್ ಕಂಪೋಸ್ಡ್ ಆಗಿದ್ರು. ಅವ್ರೇನ್ ಸಾಮಾನ್ಯ ಪ್ಲೇಯರ್ ಅಲ್ಲ. ಅವರು ಒಳ್ಳೆ ಕ್ಯಾಪ್ಟನ್. ಅವರು ನೋಡಿ ಪಂಜಾಬ್ ಅವರು ಬಂದೇ ಇರ್ಲಿಲ್ಲ ಹಿಸ್ಟ್ರಿಯಲ್ಲಿ. ಸೊ ಶ್ರೇಯಸ್ ಅಯ್ಯರ್ ಕಡೆಯಿಂದ ಬಂದಿದ್ದಾರೆ ಇಷ್ಟು ದೂರ. ಒಂದು ಕಾಮ್ ಅಂಡ್ ಕಂಪೋಸರ್ ನಿಜವಾಗ್ಲೂ ಡಿಸ್ಟರ್ಬ್ ಮಾಡಿತ್ತು 2 ದಿವಸದಿಂದ ನಮ್ಮನ್ನ. ಬಿಕಾಸ್ ಅವ್ರು ಮುಂಬೈ ಮೇಲೆ ಗೆದ್ದಾಗ ಸ್ಮೈಲೇ ಮಾಡಿರ್ಲಿಲ್ಲ ಆ ವ್ಯಕ್ತಿ. ಹೌದು. ಸೊ ಅದು ಇದ್ರು ನಾವು ಗೆಲ್ಬೇಕು ಅಂತ. ಅವ್ರ ವಿಕೆಟ್ ಟರ್ನಿಂಗ್ ಪಾಯಿಂಟ್ ಇದು ಮ್ಯಾಚಿಗೆ. ಆಮೇಲೆ ಈ ಸತಿ ಬೌಲಿಂಗ್ ಸ್ಕ್ವಾಡ್ ಸೆಲೆಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿತ್ತು. ಸೊ ಬೌಲರ್ಸ್ ಗೆ ಕ್ರೆಡಿಟ್ ಕೊಡ್ಬೇಕು ಮೇಜರ್ಲಿ ಇಲ್ಲಿ. ಹೌದು ಹೌದು. ಆದ್ರೂ ಲಾಸ್ಟ್ ಓವರ್ ನೋಡಿದ್ರಲ್ಲ, ಶಶಾಂಕ್ ಸಿಂಗ್ ಹೆಂಗ್ ಹೊಡಿತಾ ಇದ್ರು, ಭಯ ಆಗೋಗ್ಬಿಟ್ಟಿತ್ತು. ಹೌದು, ಇನ್ನು ಸ್ವಲ್ಪ ಬಾಲ್ ಇದ್ದಿದ್ದು, ಇನ್ನು ಕಡಿಮೆ ರನ್ಸ್ ಇದ್ದಿದ್ರೆ ಗೆದ್ಬಿಟ್ಟಿರೋರು. ಹೌದು, ಅವರಿಗೂ ಗೆಲ್ಬೇಕು ಅಂತ ಒಂದ್ ಆಸೆ ಇತ್ತು. ಬಟ್ ಈ ಸತಿ ವಿಜಯಲಕ್ಷ್ಮಿ ನಮ್ ಕಡೆ ಇತ್ತು. ನಾನು ಯಾವಾಗ್ಲೂ ಹೇಳೋದೇನಂದ್ರೆ, ಭಗವದ್ಗೀತಾಲಿ 18 ಅಧ್ಯಾಯ, ಆ ಯುದ್ಧ ಪಕ್ಷ ನಡೆದಿದ್ದು 18, ನಮ್ ಬಾಸ್ದು 18 ನಂಬರು. ಈ ಸತಿನೂ 18. ನ್ಯೂಮರಾಲಜಿ ಪ್ರಕಾರ ಎಲ್ಲ ಕೂಡ್ಸಿದ್ರು 3/6/2025 ಆಲ್ಸೋ 18. ಎಲ್ಲ ಕೂಡಿ ಬಂದಿದೆ ನಮಗೆ. ಹೌದು 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 ಸರ್. ಒಟ್ಟಾರೆ ಇವತ್ತೇನ್ ನಿದ್ದೆ ಮಾಡಲ್ಲ ನೀವು? 100% ಇಲ್ಲ. ಇಲ್ಲಿ ಹಬ್ಬ ಮಾಡ್ತಾ ಇದಾರೆ. ಇಲ್ಲಿ ಹೊಯ್ಸಳ ಅವರು, ಯಲಹಂಕ ಹೊಯ್ಸಳ ಅವರು ಇಲ್ಲಿ ಡಾಬಾ ಹತ್ರ ಬಂದಿದ್ದಾರೆ. ನಾನು ಪೆಟ್ರೋಲಿಂಗ್ ಬಂದು ತಡೀತಾರೆ ಅಂತ ನೋಡಿದ್ರೆ ಅವ್ರು ಪಟಾಕಿ ತಗೊಂಡ್ಬಂದು ಅವರೇ ಹೊಡಿತಾ ಇದಾರೆ. ಎಲ್ಲರಿಗೂ ಖುಷಿ ಇದೆ ಇವತ್ತು. ಹೌದು, ಬೆಂಗಳೂರು ಹಬ್ಬ ಇವತ್ತು. ಮುಖ್ಯಮಂತ್ರಿಗಳಿಗೆ ಹೇಳಿ ಇವತ್ತು ರಜಾ ಘೋಷಣೆ ಮಾಡಕ್ಕೆ. ಮಾಡ್ತಾರೆ ಬಿಡಿ, ಮುಖ್ಯಮಂತ್ರಿಗಳು ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದಕ್ಕೆ. ನೋಡಿ ಪಾಪ ರಮಾಮಣಿ ಅವರು ಕಣ್ಣೀರೇ ಹಾಕ್ಬಿಟ್ರು. ಸ್ಕೂಲ್ ಟೀಚರ್ ಅಂತೆ ಅವರು. ಅದು ನಮ್ಮ RCB ಫ್ಯಾನ್ಸ್ ಅಂತ ಅಂದ್ರೆ ಈ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆನಂದ ಬಾಷ್ಪ.